ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಐತಿಹಾಸಿಕ ಪರಂಪರೆ ಸಾರುವ ಕಾಸರಗೋಡು ಕೋಟೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ ವಿರುದ್ಧ ಸಿಡಿಲೊಡೆದ ಜನರೋಷ. ಸಿಪಿಎಂ ಬಿಜೆಪಿ ಬಹಿರಂಗ ಹೋರಾಟಕ್ಕೆ ಗುಪ್ತಚರ ದಳ ತನಿಖೆ ಆರಂಭ. ಪಠ್ಯಪುಸ್ತಕವಿಲ್ಲದ ಸಂಕಟ ಬೇಡ, ಇನ್ನು ನಿರಾತಂಕ ಅಧ್ಯಯನ ಸಾಧ್ಯ. ಪುಸ್ತಕ ಪೂರೈಸಿ SFI ಮಾದರಿ ಚಟುವಟಿಕೆ. ಸೇವಾ ವಿಳಂಬ ಆರೋಪ, ದಾದಿಯ ಮೇಲೆ ರೋಗಿ ಪರಿಚಾರಕನ ಹೀನ ದೌರ್ಜನ್ಯ. ಮಂಜೇಶ್ವರ ಚೆಕ್ಪೋಸ್ಟ್ ಸಾರಿಗೆ ಮೊಟಕು ತಡೆ, ತುರ್ತು ಕ್ರಮಕ್ಕೆ ಜಿಲ್ಲಾಧಿಕಾರಿ ಆದೇಶ. ಈಗ ವಾರ್ತೆಗಳ ವಿವರ. ಇತಿಹಾಸ ಪ್ರಸಿದ್ಧ ಕಾಸರಗೋಡು ಕೋಟೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟಗೈದ ಘಟನೆ ಕುರಿತು ಕೇಂದ್ರ ರಾಜ್ಯ ಗುಪ್ತಚರ ದಳ ತಂಡ ತನಿಖೆ ಆರಂಭಿಸಿದೆ. ಕೋಟೆಯು ಪುರಾತತ್ವ ಇಲಾಖೆ ವ್ಯಾಪ್ತಿಯಲ್ಲಿ ಬರುವುದರಿಂದ ಇದರ ಮಾರಾಟ ಹೇಗಾಯಿತು ಎನ್ನುವುದರ ಕುರಿತು ಗುಪ್ತಚರ ದಳ ಸಮಗ್ರ ತನಿಖೆಯನ್ನು ಕೈಗೆತ್ತಿದೆ. ಈ ನಡುವೆ ಕಾನೂನು ಬಾಹಿರ ಬೆಳವಣಿಗೆಯನ್ನು ಖಂಡಿಸಿ ಸಿಪಿಐಎಂ ಹಾಗೂ ಬಿಜೆಪಿ ಪಕ್ಷಗಳು ಬಹಿರಂಗವಾಗಿ ಹೋರಾಟ ಕಣಕ್ಕಿಳಿದಿವೆ. ವ್ಯಾಪಕ ಜನರೋಷ ಸೃಷ್ಟಿಯಾಗಿದೆ. 10 ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿವೆ. ಕಾಸರಗೋಡು ಕೋಟೆ ಮಾರಾಟ ಬಗ್ಗೆ ನಡೆದಿರುವ ಉನ್ನತ ತನಿಖೆಯಲ್ಲಿ ಮಹತ್ವದ ಸಂಗತಿಗಳು ಹೊರಬಿದ್ದಿವೆ. ಹೈಕೋರ್ಟ್ ಹಾಗೂ ಕಲ್ಲಿಕೋಟೆಯ ಲ್ಯಾಂಡ್ ಆಪರೇಟ್ ಅಥಾರಿಟಿಯು ಇದು ಸರ್ಕಾರದ ಪರಭಾರೆ ನಡೆಸಬಾರದ ಭೂಮಿ ಎಂದು ತಿಳಿಸಿತ್ತು. ವಿವಾದಿತ ಹಾಗೂ ಅಮಾನತುಗೊಂಡಿರುವ ಮಾಜಿ ಭೂಕಂದಾಯ ಆಯುಕ್ತರ ಆದೇಶದ ಮೇರೆಗೆ ಈ ವ್ಯಾಪ್ತಿಯಲ್ಲಿ 5.14 ಎಕರೆ ಭೂಮಿಯನ್ನು ಮಾರಾಟಗೈಯಲಾಗಿದ್ದು ಅದನ್ನು ಗೌಪ್ಯವಾಗಿಡಲಾಗಿತ್ತು. ಇದೀಗ ಪುರಾತತ್ವ ಇಲಾಖೆಯು ಕೋಟೆಯ ಪುನರ್ ನವೀಕರಣ ಚಟುವಟಿಕೆ ಆರಂಭಿಸುತ್ತಿದ್ದಾಗ ಸ್ಥಳ ಖರೀದಿಸಿದ ಖಾಸಗಿ ವ್ಯಕ್ತಿಗಳು ವಿರೋಧ ವ್ಯಕ್ತಪಡಿಸಿದ್ದು ವಿಷಯ ಬಯಲಿಗೆ ಬಂದಿದೆ. ಈ ಕುರಿತು ಗುಪ್ತಚರ ದಳ ತನಿಖೆ ಮುಂದುವರಿಸಿದ್ದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಗೌಪ್ಯ ವಿಷಯಗಳು ಬಯಲಾಗುವ ಸಾಧ್ಯತೆ ದಟ್ಟವಾಗಿದೆ. ಈ ಮಧ್ಯೆ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಹೋರಾಟ ಕಣಕ್ಕೆ ಸಿಪಿಐಎಂ, ಬಿಜೆಪಿ ಸೇರಿದಂತೆ ರಾಜಕೀಯ ಪಕ್ಷಗಳು, ಸಂಘಟನೆಗಳು ಕಣಕ್ಕಿಳಿದಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿವೆ. ಇಡೀ ನಾಡಿನ ಇತಿಹಾಸದ ಪರಂಪರೆಯನ್ನು ಕಾಲಕಾಲಾಂತರಕ್ಕೆ ಸಾರುತ್ತಿರುವ ಕಾಸರಗೋಡು ಕೋಟೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ನಡೆಸಿದ ವಿರುದ್ಧ ವ್ಯಾಪಕ ಜನರೋಷ ಸೃಷ್ಟಿ. ಕೋಟೆ ಮಾರಾಟ ವಿರುದ್ಧ ಸಿಪಿಎಂ ಪಕ್ಷವು ಪ್ರತ್ಯಕ್ಷ ಹೋರಾಟಕ್ಕೆ ಇಳಿದಿದ್ದು ಯಾವ ಬೆಲೆ ತೆತ್ತಾದರೂ ಕಾಸರಗೋಡು ಕೋಟೆಯನ್ನು ಸಂರಕ್ಷಿಸುವುದಾಗಿ ದೃಢ ಪ್ರತಿಜ್ಞೆ ಸ್ವೀಕರಿಸಿದೆ. ಹೋರಾಟದ ಅಂಗವಾಗಿ ಶುಕ್ರವಾರ ಪಕ್ಷದ ಏರಿಯಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ಕೋಟೆಗೆ ಜಾಥಾ ನಡೆಸಲಾಯಿತು. ಧರಣಿ ಮುಷ್ಕರವನ್ನು ಸಿಪಿಎಂ ಜಿಲ್ಲಾ ಸಮಿತಿ ಸದಸ್ಯ TK ರಾಜನ್ ಉದ್ಘಾಟಿಸಿದರು. P ದಾಮೋದರನ್ ಅಧ್ಯಕ್ಷತೆ ವಹಿಸಿದರು. ಮುಖಂಡರಾದ AG ನಾಯರ್, K ಭಾಸ್ಕರನ್, TMA ಕರೀಂ, PAM ಹನೀಫಾ, M ಸುಮತಿ, K ರವೀಂದ್ರನ್, ಭುಜಂಗಶೆಟ್ಟಿ ಮೊದಲಾದವರು ಮಾತನಾಡಿದರು. ಬಳಿಕ ಸುದ್ದಿಗಾರರ ಜತೆ ಮಾತನಾಡಿದ TK ರಾಜನ್ ಅವರು ಅನಧಿಕೃತ ಆಸ್ತಿ ಸಂಪಾದನೆಯ ವಿಷಯದಲ್ಲಿ ಅಮಾನತಿನಲ್ಲಿ ಕಳೆಯುತ್ತಿರುವ ಮಾಜಿ ಭೂಕಂದಾಯ ಇಲಾಖಾ ಆಯುಕ್ತ TO ಸೂರಜ್ ಅವರ ಒತ್ತಾಸೆಯಲ್ಲಿ ಕೋಟೆ ಮಾರಾಟ ನಡೆಸಿರುವುದಾಗಿ ആരോപിಸಿದ್ದಾರೆ. ഭൂമി ഗവൺമെൻറ്റിൻ്റെ സ്വന്തമാണ്, കോട്ടയുടെ സ്വന്തമാണ്, പുരാവസ്തു വകുപ്പിൻ്റെതാണെന്ന് പ്രഖ്യാപിച്ചുകൊണ്ട് ട്രൈബ്യൂണലിൻ്റെ അപ്പലറ്റ് ട്രൈബ്യൂണലും സബ് കോടതിയും ജില്ലാ കോടതിയും ഹൈക്കോടതിയും വിധി പ്രഖ്യാപിച്ച് വർഷം 15 പിന്നിട്ടു. ആ 15 വർഷക്കാലത്ത് മുമ്പുണ്ടായ വിധിയെ മറികടന്നുകൊണ്ടാണ് ഈ അഴിമതി വീരനായ സൂരജ് എന്ന് പറയുന്ന ലാൻഡ് റവന്യൂ കമ്മീഷണർ ഏതാനും സ്വകാര്യ വ്യക്തികൾക്ക് നികുതി അടക്കാൻ ആവശ്യമായ സംവിധാനം ഒരുക്കുകയും ഭൂമി കൈമാറാൻ ആവശ്യമായ സംവിധാനം പൂർണ്ണമാക്കാൻ ശ്രമിക്കുന്നത്. ഈ ശ്രമത്തെയാണ് ഞങ്ങൾ എതിർക്കുന്നത്. യഥാർത്ഥത്തിൽ കാസർഗോഡ് ജില്ലാ കളക്ടർ നാളെ തന്നെ, ഇന്ന് തന്നെ ഈ ഭൂമി ഏറ്റെടുത്തുകൊണ്ട് പ്രഖ്യാപനം നടത്തണം. ആവശ്യമായ പ്രൊട്ടക്ഷൻ ഈ ഭൂമി കൊടുക്കണം. ഒരു കാരണവശാലും ഈ ഭൂമിയിൽ നിന്ന് ഒരു തരി മണ്ണ് ഈ പറഞ്ഞ സ്വകാര്യ വ്യക്തികൾ കൊണ്ടുപോകലെന്ന് ഉറപ്പാക്കാൻ കേരള ഗവൺമെൻറ് ബാധ്യതയുണ്ടെന്നാണ് CPMൻ്റെ അഭിപ്രായം. സമരം ഇപ്പോൾ ഇതൊരു സൂചനാ സമരമാണ്. ഇനി അധികാരികളുമായി ഞങ്ങൾ ചർച്ച നടത്തും. അധികാരികളുടെ നിലപാട് എങ്ങനെയാണ്, അവരുടെ ഭാവി പ്രവർത്തനം എങ്ങനെയാണെന്ന് നോക്കിയിട്ടാണ് ഞങ്ങൾ സമരത്തിന്റെ രൂപവും ഭാവവും മാറ്റുക. ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು.
ಸೇವೆ ನೀಡಲು ವಿಳಂಬವಾಯಿತೆಂಬ ನೆಪವೊಡ್ಡಿ ಯುವಕನೋರ್ವ ಆಸ್ಪತ್ರೆ ದಾದಿಯನ್ನು ಹೊಡೆದುರುಳಿಸಿದ ಹೀನ ಘಟನೆ ಸಂಭವಿಸಿದೆ. ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಈ ಕಳವಳಕಾರಿ ಘಟನೆ ನಡೆದಿದೆ. ರಟ್ಟಿನ ಹಾಳೆ ಏಟಿನಿಂದ ಕಣ್ಣಿನ ಭಾಗಕ್ಕೆ ಗಾಯಗಳುಂಟಾದ ದಾದಿಯನ್ನು ಅದೇ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯ ದಾದಿಯಾಗಿರುವ ನಗರದ ಬೀರಂತಬೈಲು IMA ಹಾಲ್ ಬಳಿಯ ನಿವಾಸಿ P. ಹರ್ಷರಥ ಹಲ್ಲೆಗೊಳಗಾದವರು. ತಾನು ಸೇವಾ ಕೌಂಟರ್ನಲ್ಲಿ ಸೇವಾ ನಿರತಳಾಗಿದ್ದಾಗ ದಿಢೀರನೆ ಬಂದ ಅದೇ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಹೊಂದುತ್ತಿರುವ ವೃದ್ಧ ರೋಗಿಯೋರ್ವರ ಪುತ್ರನಾದ ಯುವಕನು ತೀರಾ ಅವ್ಯಾಚ್ಯ ಶಬ್ದಗಳಿಂದ ಗದರಿಸಿದ್ದನಲ್ಲದೆ ಕೌಂಟರ್ನ ಮೇಲೆ ಇರಿಸಿದ್ದ ರಟ್ಟಿನ ಚಾಟ್ ಫಲಕ ಎತ್ತಿ ತನ್ನ ಮುಖಕ್ಕೆ ಬಲವಾಗಿ ಹೊಡೆದಿರುವುದಾಗಿ ಗಾಯಾಳು ದಾದಿ ಆರೋಪಿಸಿದ್ದಾರೆ. ದಾಖಲಾಗಿದ್ದ ಬೇರೊಂದು ರೋಗಿಗೆ ಅಗತ್ಯ ಪರಿಚಾರಿಕೆ ಒದಗಿಸಿ ಆಗಷ್ಟೇ ತಾನು ಕೌಂಟರಿಗೆ ಬಂದಿದ್ದೆ. ಅಷ್ಟರಲ್ಲಿ ಕೌಂಟರ್ನ ದೂರವಾಣಿ ರಿಂಗಣಿಸಿದ್ದು ಅದನ್ನೆತ್ತಿಕೊಂಡಿದ್ದೆ. ಈ ವೇಳೆ ಸದ್ರಿ ಯುವಕ ಬಂದು 10 ನಿಮಿಷದಿಂದ ಬೆಲ್ ಹಾಕಿ ಕರೆದಿದ್ದನೆಂದು ಹೇಳಿದ್ದನಲ್ಲದೆ ಗದರಿಸಿ ಹಲ್ಲೆ ನಡೆಸಿದ್ದನೆಂದು ಅವರು ವಿವರಿಸಿದ್ದಾರೆ. 2:20 സമയത്ത് ഞാൻ വേറൊരു സ്റ്റാഫും 202 റൂമിലേക്ക് IV ഇഞ്ചക്ഷൻ കൊടുക്കാൻ പോയിരുന്നു. 202 ആ സമയത്ത് കൗണ്ടറിൽ ആരും ഉണ്ടായിട്ടില്ല. ഞങ്ങൾ വന്ന് കഴിയുമ്പോൾ വേറൊരു പേഷ്യൻറ്റ് 223 പേഷ്യൻറ്റ് ഡിസ്ചാർജ് സമ്മറി ചോദിച്ചപ്പോൾ സമ്മറി കൊടുത്തു. ഞാൻ കൊടുത്തപ്പോൾ പേഷ്യൻ്റെ കയ്യിൽ IV ക്യാനിൽ ഉണ്ടായി. ആ ക്യാനിൽ ഊരാൻ വേണ്ടി മറ്റേ സ്റ്റാഫിനെ വിട്ടു. ഇവരപ്പോഴത്തേനും വീൽ ചെയർ പറഞ്ഞു. വീൽ ചെയറിന് വിളിക്കാൻ വേണ്ടിയാണ് ഞാൻ ഫോൺ എടുത്തത്. ആ ഫോൺ എടുക്കുമ്പോഴത്തേക്ക് 226 വൈസ് സ്റ്റാൻഡർ പറഞ്ഞ് 10 മിനിറ്റായി ഞങ്ങൾ ബെല്ലടിച്ചിട്ട് വന്നിട്ടില്ല. അങ്ങനെ പറയുന്ന കുറേ എന്തെല്ലാം ഇങ്ങനെ ചീത്ത വേർഡ് കുറേ ഉപയോഗിച്ചു. എൻ്റെ അച്ഛനമ്മേനെല്ലാം പറഞ്ഞ് ചീത്ത വിളിച്ചു കഴിഞ്ഞ് കൗണ്ടറിൻ്റെ മേലുണ്ടായ ചാക്ക് ബോർഡ് എടുത്ത് എൻ്റെ മുഖത്തേക്ക് അടിച്ചു. ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರೈವೇಟ್ ಹಾಸ್ಪಿಟಲ್ ಆ್ಯಂಡ್ ಫಾರ್ಮಸಿಸ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಏರಿಯಾ ಸಮಿತಿ ಒತ್ತಾಯಿಸಿದೆ. ಅಧ್ಯಯನ ವರ್ಷ ಆರಂಭಿಸಿ ವಾರಗಳು ಉರುಳಿಯೂ ಪಠ್ಯಪುಸ್ತಕ ದೊರಕದೆ ತ್ರಿಶಂಕು ಸ್ಥಿತಿಗೆ ಬಿದ್ದ ಪುಟಾಣಿಯರ ಸಂಕಟ ಪರಿಹಾರಕ್ಕೆ SFI ಕೈಂಕರ್ಯ. ಇನ್ನು ವಿತರಣೆಯಾಗದಿರುವ 2, 4, 6, 8ನೇ ತರಗತಿಗಳ ಪಠ್ಯಪುಸ್ತಕದ ನಕಲಿ ಪ್ರತಿಗಳನ್ನು ತೆಗೆದು ಜೋಡಿಸಿ ಪುಸ್ತಕ ತಯಾರಿಸಿ ವಿತರಿಸುವ ಮೂಲಕ SFI ವಿದ್ಯಾರ್ಥಿ ಸಂಘಟನೆಯು ಮಾದರಿಯಾಯಿತು. SFI ಏರಿಯಾ ಸಮಿತಿಗಳ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲೂ ಪಠ್ಯಪುಸ್ತಕ ತಯಾರಿಸಿ ವಿತರಿಸುವ ಕಾರ್ಯಕ್ಕೆ ನಾಂದಿ ಕಲ್ಪಿಸಲಾಗಿದೆ. ಪ್ರಥಮ ಹಂತದಲ್ಲಿ 2500 ಪುಸ್ತಕ ನೀಡಲಾಗುವುದು. ಪುಸ್ತಕದ ಪ್ರಥಮ ವಿತರಣೆಯು ಗುರುವಾರ ನಗರದ ಅಡಕತಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿತು. ಸಂಸತ್ ಸದಸ್ಯ P. ಕರುಣಾಕರನ್ ವಿತರಣೆ ನೆರವೇರಿಸಿದರು. ವಿದ್ಯಾರ್ಥಿಗಳು ಕೈ ಚಪ್ಪಾಳೆಯೊಂದಿಗೆ ಪುಸ್ತಕ ಸ್ವೀಕರಿಸಿದರು. കാലങ്ങളെന്ത് തന്നെയായാലും ഈ പ്രാവശ്യം പാഠപുസ്തകം വളരെ വൈകിട്ടാണ് അച്ചടിക്കാൻ നൽകിയിട്ടുള്ളത്. അതിന്റെ ഭാഗമായി തന്നെ നേരത്തെ ലഭിക്കേണ്ട പാഠപുസ്തകം ആഗസ്റ്റ് മാസം ലഭിക്കേണ്ടത് ഇതുവരെയും ലഭിച്ചിട്ടില്ല. ഈ ചുറ്റുപാടിൽ കുട്ടികളുടെ ഭാവി പഠനവുമായി ബന്ധപ്പെട്ട് പ്രയാസപ്പെടുമെന്ന കാര്യത്തിൽ സംശയമില്ല. ഇത് മനസ്സിലാക്കിക്കൊണ്ട് കേരളത്തിലെ ഒട്ടേറെ വിദ്യാർത്ഥി സംഘടനകളുണ്ട്. അതിൽ SFI മുൻകൈയെടുത്തുകൊണ്ട് കുട്ടികൾക്ക് പാഠപുസ്തകം വിതരണം ചെയ്യാൻ തീരുമാനിച്ചു. അവരെ ഈ സന്ദർഭത്തിൽ ഹാർദമായിട്ട് ഞാൻ അഭിനന്ദിക്കുകയാണ്. ಒಂದು ಬೆಂಚಿಗೆ ಒಂದು ಪುಸ್ತಕದಂತೆ ನೀಡಲಾಗುತ್ತಿದೆ. ಸಂಘಟನೆಯ ಕಾಸರಗೋಡು ಏರಿಯಾ ಸಮಿತಿ ಆಶ್ರಯದಲ್ಲಿ ಜರುಗಿದ ಸಮಾರಂಭದಲ್ಲಿ ಮುಖ್ಯೋಪಾಧ್ಯಾಯ ರಾಮ ಅಧ್ಯಕ್ಷತೆ ವಹಿಸಿದರು. ವಾರ್ಡು ಸದಸ್ಯೆ ಅನಿತಾ ನಾಯ್ಕ್, SFI ಜಿಲ್ಲಾ ಕಾರ್ಯದರ್ಶಿ ರಜೀಶ್ ವೆಳ್ಳಾಟ್, ಸುಭಾಷ್, ಶಬೀರ್, ಅಹಮದ್ ಅಫ್ಸಲ್, ದಯಾನಂದ ಶೆಟ್ಟಿ, AT ನಾಯ್ಕ್ ಮೊದಲಾದವರು ಮಾತನಾಡಿದರು. ಸಮಸ್ಯೆ ಬಗ್ಗೆ ಪ್ರತಿಭಟನೆ ನಡೆಸಿ ಕಾಲ ಕಳೆಯುವ ಬದಲು ಸಮಸ್ಯೆ ಪರಿಹಾರಕ್ಕೆ ಮುಂದಾದ SFIಯ ಕ್ರಮವು ವ್ಯಾಪಕ ಪ್ರಶಂಸೆಗೆ ಒಳಗಾಗಿದೆ. ಮಂಜೇಶ್ವರ ಚೆಕ್ಪೋಸ್ಟ್ನಲ್ಲಿ ನಿರಂತರ ಸಂಭವಿಸುತ್ತಿರುವ ಸಾರಿಗೆ ಮೊಟಕು ತಡೆಗೆ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿ ಆದೇಶ. ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಉನ್ನತ ಮಟ್ಟದ ಸಭೆಯಲ್ಲಿ ಜಿಲ್ಲಾಧಿಕಾರಿಯವರು ಸಂಬಂಧಿತ ಅಧಿಕಾರಿಗಳಿಗೆ ನಿರ್ದೇಶನವಿತ್ತರು. ಕಲೆಕ್ಟರೇಟ್ ಚೇಂಬರ್ನಲ್ಲಿ ಸಭೆ ಜರುಗಿತು. ಚೆಕ್ಪೋಸ್ಟ್ ಬಳಿಯ ರಸ್ತೆಯನ್ನು ಸಾಕಷ್ಟು ಅಗಲಗೊಳಿಸಿ ಸರ್ಕಾರಿ ಲಾರಿಗಳಿಗೆ ನಿಲುಗಡೆ ಸೌಕರ್ಯ ಒದಗಿಸಬೇಕು. ಇಲ್ಲಿ ಯಾರ್ಡ್ ಸ್ಥಾಪಿಸಿ ನಿಲುಗಡೆ ತಕ್ಕ ರೀತಿಯಲ್ಲಿ ಸ್ಥಳ ಕ್ರಮೀಕರಿಸಿ ನೀಡಬೇಕು ಎಂದು ನಿರ್ದೇಶಕರಲ್ಲಿ ತಿಳಿಸಲಾಗಿದೆ. ಮಂಜೇಶ್ವರ ಚೆಕ್ಪೋಸ್ಟ್ನ ಅಭಿವೃದ್ಧಿಗಾಗಿ ವಾಣಿಜ್ಯ ತೆರಿಗೆ ಇಲಾಖೆಯು 10 ಎಕರೆ ಸ್ಥಳ ಖರೀದಿಸಿದೆ. ಭವಿಷ್ಯದಲ್ಲಿ ಇಂಟಗ್ರೇಟೆಡ್ ಚೆಕ್ಪೋಸ್ಟ್ ಅನ್ನಾಗಿ ಮಂಜೇಶ್ವರವನ್ನು ಮಾರ್ಪಡಿಸಲು ಈ ಭೂಮಿ ಬಳಸಲಾಗುವುದು. ಸಭೆಯಲ್ಲಿ ಅಬಕಾರಿ ಸಹಾಯಕ ಆಯುಕ್ತ VV ಸುರೇಂದ್ರನ್, ಮಾರಾಟ ತೆರಿಗೆ ಸಹಾಯಕ ಆಯುಕ್ತ C. ಬಾಲಕೃಷ್ಣನ್, ಮಂಜೇಶ್ವರ ತಹಶೀಲ್ದಾರ PR ಅಹಮದ್ ಕಬೀರ್ ಸಹಿತ ಪ್ರಮುಖರು ಭಾಗವಹಿಸಿದರು. ತುರ್ತು ಪ್ರಾಧಾನ್ಯ ಕಲ್ಪಿಸಿ ಮಂಜೇಶ್ವರ ಚೆಕ್ಪೋಸ್ಟ್ನ ಸಾರಿಗೆ ಮೊಟಕು ಸಮಸ್ಯೆ ಪರಿಹರಿಸಲು ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧಿಕಾರಿ ಕರೆ ಎತ್ತಿದ್ದಾರೆ.
ಯುವಕನ ಕೊಲೆಗೈದ ಪ್ರಕರಣದಲ್ಲಿ ಕಾಸರಗೋಡು ನಿವಾಸಿಯನ್ನು ಬಂಧಿಸಲಾಗಿದೆ. ಉದುಮಾ ನಿವಾಸಿ 22 ವರ್ಷ ಪ್ರಾಯದ ಶಾಹಿದ್ ಬಂಧಿತ ವಿದೇಶಕ್ಕೆ ಪರಾರಿಯಾಗಲೆತ್ನಿಸುವ ವೇಳೆ ಹೊಸದಿಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈತನ್ನು ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 11ರಂದು ರಾತ್ರಿ ಚಿತ್ತಾರಿ ನಿವಾಸಿ ಶಾಹುಲ್ ಹಮೀದ್ ಎಂಬಾತ ಕಣ್ಣಂಗೋಳ ಎಂಬಲ್ಲಿ ಹತ್ಯೆಗೀಡಾಗಿದ್ದ. ಕೃತ್ಯದಲ್ಲಿ ಶಾಹಿದ್ ಆರೋಪಿ ಎಂದು ತನಿಖೆಯಲ್ಲಿ ವ್ಯಕ್ತವಾಗಿದ್ದು, ತಕ್ಷಣ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನು ಜಾರಿಗೊಳಿಸಿದ್ದರು. ಬೃಹತ್ ಮರ ಬಿದ್ದು ಕೆಲ ಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು. ಶುಕ್ರವಾರ ಮುಂಜಾನೆ ಮಂಜೇಶ್ವರ ವಿದ್ಯುತ್ ಕಚೇರಿ ಬಳಿ ಇರುವ ಮರ ಧರೆಗುರುಳಿದ್ದು, ಬಳಿಕ ಮರವನ್ನು ತುಂಡರಿಸಿ ತೆಗೆದು ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಮಣ್ಣು ಕುಸಿತದಿಂದಾಗಿ ಮರ ಧರೆಗುರುಳಿದ್ದು ಮುಂಜಾನೆ ವೇಳೆಯಾದ್ದರಿಂದ ಜನಸಂಚಾರ ಹಾಗೂ ವಾಹನ ಸಂಚಾರ ಅಷ್ಟಾಗಿರದಿದ್ದರಿಂದ ಅದೃಷ್ಟವಶಾತ್ ಯಾವುದೇ ಅಪಾಯ ಉಂಟಾಗಿಲ್ಲ. ಸುದ್ದಿ ಅರಿತ ವಿದ್ಯುತ್ ಮಂಡಳಿ ಸಿಬ್ಬಂದಿಗಳು ಹಾಗೂ ಅಗ್ನಿಶಾಮಕ ದಳ ಸ್ಥಳಕ್ಕಾಗಮಿಸಿ ಮರಗಳನ್ನು ತುಂಡರಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಈ ಮಧ್ಯೆ ರಸ್ತೆ ಬದಿಯಲ್ಲಿರುವ ಅಪಾಯಕಾರಿ ಸ್ಥಿತಿಯ ಮರಗಳನ್ನು ತುಂಡರಿಸಲು ಜಿಲ್ಲಾಧಿಕಾರಿ ಆದೇಶವಿದ್ದರೂ ಸಂಬಂಧಿತರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸದೇ ಇರುವುದು ಈ ರೀತಿಯ ಅನಾಹುತಕ್ಕೆ ಕಾರಣವೆಂದು ಆರೋಪಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಮಂಜೇಶ್ವರ ತುಮಿನಾಡಿನ ಅಲ್ಫತಾ ಮಸೀದಿ ನೇತೃತ್ವದಲ್ಲಿ ಇಫ್ತಾರ್ ಕೂಟ ಜರುಗಿತು. ವರ್ಷಂಪ್ರತಿ ರಂಜಾನ್ ತಿಂಗಳಲ್ಲಿ ನಡೆಸಲಾಗುವ ಇಫ್ತಾರ್ ಸಂಗಮದಲ್ಲಿ 100 ಮಂದಿ ಭಾಗವಹಿಸಿದರು. ಇಫ್ತಾರ್ ಕೂಟಕ್ಕೆ ಉಮ್ಮರ್ ತುಮಿನಾಡು ಮಸೀದಿ ಪದಾಧಿಕಾರಿಗಳಾದ ಮೆಹಮೂದ್ ಅಲಿ, ಹನೀಫಾ, ಅಬ್ದುಲ್ಲಾ, ಬಾಪನ್ ಕುಂಜಿ ಮೊದಲಾದವರು ನೇತೃತ್ವ ನೀಡಿದರು. ರಂಜಾನ್ ತಿಂಗಳಿನಲ್ಲಿ ಪ್ರತಿದಿನ ಅಲ್ಫತಾ ಮಸೀದಿ ನೇತೃತ್ವದಲ್ಲಿ 100 ಮಂದಿಗೆ ಇಫ್ತಾರ್ ಕೂಟ ಏರ್ಪಡಿಸಲಾಗುತ್ತಿದೆ. ನೀರ್ಚಾಲು ದೇವರಮೆಟ್ಟಲು ಸಮೀಪದ ಕುಂಟಿಕಾನಮಠ ಶ್ರೀ ಶಂಕರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ನಿಧಿ ಸಮರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೇ ಭಾನುವಾರ ಪೂರ್ವಾಹ್ನ ಶ್ರೀ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಯಲಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಶುಕ್ರವಾರ ಕಾಸರಗೋಡಿನಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶೀಘ್ರದಲ್ಲೇ ದೇವಳ ಜೀರ್ಣೋದ್ಧಾರ ಕಾರ್ಯಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ. ಇದರ ಅಂಗವಾಗಿ ಭಾನುವಾರ ಕ್ಷೇತ್ರ ತಂತ್ರಿ ದೇಲಂಪಾಡಿ ಬಾಲಕೃಷ್ಣ ತಂತ್ರಿ ಅವರ ನೇತೃತ್ವದಲ್ಲಿ ನಿಧಿ ಸಮರ್ಪಣೆ ನಡೆಯಲಿದೆ. ಜೀರ್ಣೋದ್ಧಾರದ ಕೆಲಸಗಳಿಗೆ ಧನ ಸಂಗ್ರಹಾರ್ಥ ನಾಡಿದ್ದು ಆದಿತ್ಯವಾರ 5ನೇ ತಾರೀಕಿನಂದು ಒಂದು ನಿಧಿ ಸಮರ್ಪಣಾ ಕಾರ್ಯಕ್ರಮ ಎಂಬುದಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಊರಿನ ಎಲ್ಲ ಭಕ್ತ ಮಹನೀಯರಿಗೆ ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಡಲಾಗಿದೆ. ಹಾಗೆ ಸಾರ್ವಜನಿಕರೆಲ್ಲ ಸೇರಿಕೊಂಡು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧನ ಸಹಾಯದ ವಾಗ್ದಾನದ ಜೊತೆಗೆ ಅಂದು ಮೊದಲ ಕಂತಿನ ಹಣವನ್ನು ನಿಧಿ ಸಮರ್ಪಣೆಯ ಕಾರ್ಯಕ್ರಮ ಮೂಲಕ ಸಮರ್ಪಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜೀರ್ಣೋದ್ಧಾರದ ಪೂರ್ವಭಾವಿಯಾಗಿ ಕಳೆದ ತಿಂಗಳು ವಿವಿಧ ವೈದಿಕ ಕಾರ್ಯ ನೆರವೇರಿದ್ದವು. ಮುಂದಿನ ಹಂತ ಎಂಬಂತೆ ಭಾನುವಾರ ಕಾರ್ಯಕ್ರಮ ನಡೆಯಲಿರುವುದೆಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ರೈ, ರಾಮನಾಥ್ ಶೆಟ್ಟಿ, ಶ್ಯಾಮಲಾ ಭಟ್, ಗೋವಿಂದ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ರಸ್ತೆ ಡಾಮರೀಕರಣ ಸಂಪೂರ್ಣ ನಾಶವಾದ ಹಿನ್ನೆಲೆಯಲ್ಲಿ ಹೊಸಂಗಡಿಯಿಂದ ಚಿಗುರುಪಾದೆ ವೃತ್ತಕ್ಕಿರುವ ಬಸ್ಸು ಸಂಚಾರ ಮೊಟಕುಗೊಳಿಸಲಾಗಿದೆ. ಇದರಿಂದ ಪ್ರಯಾಣಿಕರು ಬಸ್ ಇಲ್ಲದೆ ಪೇಚಾಡುವಂತಾಗಿದ್ದಾರೆ. ರಸ್ತೆ ದುರಸ್ತಿಗೆ ಹಲವು ಬಾರಿ ಒತ್ತಾಯಿಸಿದರೂ ಕ್ರಮ ಉಂಟಾಗಿಲ್ಲವೆಂದು ದೂರಿ ಈ ರೂಟ್ನಲ್ಲಿ ಸಂಚರಿಸುವ ಬಸ್ಸುಗಳು ಯಾನ ಮೊಟಕುಗೊಳಿಸಿ ಪ್ರತಿಭಟನೆ ಕೈಗೊಂಡಿದೆ. ರೂಬಿಕ್ಸ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಹಾಗೂ ನಾಯಮಾರು ಮೂಲೆ ತಂಬಿಹುಲ್ ಇಸ್ಲಾಮಿಕ್ ಶಾಲೆಯ ವಿದ್ಯಾರ್ಥಿ ಪೊಲೀಸ್ ಸೇನೆ ಜಂಟಿ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಸಂಭಾಷಣೆ ತರಬೇತಿ ಆರಂಭಿಸಿದೆ. ಶುಕ್ರವಾರ ಶಾಲೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ಮುಖ್ಯೋಪಾಧ್ಯಾಯಿನಿ ಜಿ ಲತಾ ಉದ್ಘಾಟಿಸಿದರು. ಇಲಿಯಾಸ್ ಮಾಸ್ತರ್, ಪ್ರದೀಪ್ ಮಾಸ್ತರ್, ರೂಬಿಕ್ಸ್ ಆಡಳಿತ ನಿರ್ದೇಶಕ ಸಾವದ್ ಮೊದಲಾದವರು ಮಾತನಾಡಿದರು. ಶಾಫಿ ಮಾಸ್ತರ್ ತರಗತಿ ನಡೆಸಿದರು. ಬೀದಿನಾಯಿ ಅಡ್ಡ ಬಂದ ಪರಿಣಾಮ ನಿಯಂತ್ರಣ ತಪ್ಪಿದ ಬೈಕು ಮಗುಚಿ ಬಿದ್ದು 2 ಜಖಂಗೊಂಡಿದ್ದಾರೆ. ಅಡಕಸ್ಥಳ ನಿವಾಸಿಗಳಾದ 25 ವರ್ಷದ ಹರೀಶ ಹಾಗೂ 20ರ ಹರೆಯದ ಪ್ರದೀಪ ಗಾಯಗೊಂಡವರು. ಇವರನ್ನು ಕುಂಬಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಶುಕ್ರವಾರ ಬೆಳಿಗ್ಗೆ ಕುಂಬಳೆಗೆ ಸಾಗುತ್ತಿದ್ದಾಗ ಬೀದಿನಾಯಿಗಳ ಗುಂಪೊಂದು ಹಿಂಬಾಲಿಸಿ ಬೈಕಿಗೆ ಅಡ್ಡ ಬಂದು ಘಟನೆ ನಡೆದಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಐತಿಹಾಸಿಕ ಪರಂಪರೆ ಸಾರುವ ಕಾಸರಗೋಡು ಕೋಟೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ ವಿರುದ್ಧ ಸಿಡಿಲೊಡೆದ ಜನರೋಷ. ಸಿಪಿಎಂ ಬಿಜೆಪಿ ಬಹಿರಂಗ ಹೋರಾಟಕ್ಕೆ ಗುಪ್ತಚರ ದಳ ತನಿಖೆ ಆರಂಭ. ಪಠ್ಯಪುಸ್ತಕವಿಲ್ಲದ ಸಂಕಟ ಬೇಡ, ಇನ್ನು ನಿರಾತಂಕ ಅಧ್ಯಯನ ಸಾಧ್ಯ. ಪುಸ್ತಕ ಪೂರೈಸಿ ಎಸ್ಎಫ್ಐ ಮಾದರಿ ಚಟುವಟಿಕೆ. ಸೇವಾ ವಿಳಂಬ ಆರೋಪ, ದಾದಿಯ ಮೇಲೆ ರೋಗಿ ಪರಿಚಾರಕನ ಹೀನ ದೌರ್ಜನ್ಯ. ಮಂಜೇಶ್ವರ ಚೆಕ್ಪೋಸ್ಟ್ ಸಾರಿಗೆ ಮೊಟಕು ತಡೆ, ತುರ್ತು ಕ್ರಮಕ್ಕೆ ಜಿಲ್ಲಾಧಿಕಾರಿ ಆದೇಶ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.